ಸ್ನೇಹಿತರೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧಮಿಡ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ವಿಜ್ಞಾನ ವಿಷಯದ ಅಧ್ಯಾಯವಾದಂತಹ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಘಟಕಕ್ಕೆ ಸಂಬಂಧಿಸಿದಂತೆ ಇವತ್ತು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಘಟಕದಲ್ಲಿ ಪ್ರಾರಂಭದಲ್ಲಿ ಆಮ್ಲಗಳು ಅಂದರೆ ಏನ ತಿಳ್ಕೊಳ್ಳೋಣ. ನಾವು ಆಮ್ಲಗಳು ಅಂತ ಎದಕ್ಕೆ ಕರೆಯಲಾಗ್ತದೆ ಅಂದ್ರೆ, ಈಗ ಆಮ್ಲ ಪ್ರತ್ಯಾಮ್ಲಗಳ ಅರ್ಥವನ್ನು ಏಕಕಾಲದಲ್ಲಿ ತಿಳಿಯೋಣ. ಮೊದಲನೇದಾಗಿ ಆಮ್ಲ ಅಂತ ಎದಕ್ಕೆ ಕರಿತಾವೆ ಅಂದರೆ, ಯಾವುಗಳು ಹುಳಿ ರುಚಿಯನ್ನು ಹೊಂದಿರ್ತಾವಲ್ಲ, ಆ ಹುಳಿ ರುಚಿಯನ್ನು ಹೊಂದಿರತಕ್ಕಂಥ ಎಲ್ಲವುಗಳನ್ನು ಆಮ್ಲಗಳು ಅಂತ ಕರೆಯಲಾಗ್ತದೆ. ಇನ್ನು ಪ್ರತ್ಯಾಮ್ಲ ಅಂದರೆ ಯಾವುದು ಕಹಿ ರುಚಿಯನ್ನು ಹೊಂದಿರ್ತಾವಲ್ಲ, ಅವೆಲ್ಲ ಪ್ರತ್ಯಾಮ್ಲ ಅಂತ ಕರೆಯಲಾಗ್ತದೆ. ಇನ್ನೊಂದೇನೆಂದರೆ, ಆಮ್ಲಗಳನ್ನು ನಾವು ನೀರಿನಲ್ಲಿ ಕೂಡಿಸಿದಾಗ ವಿಯೋಜನೆಗೊಂಡಾಗ ಅವು ಯಾವ ಅಯಾನುಗಳನ್ನು ಬಿಡುಗಡೆ ಮಾಡ್ತಾವೆ ಅಂದರೆ H+ ಅಯಾನುಗಳನ್ನು ಬಿಡುಗಡೆ ಮಾಡ್ತಾವೆ. ಇನ್ನು ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಯೋಜನೆಗೊಂಡಾಗ ಅಂದರೆ ನೀರಿನಲ್ಲಿ ಕೂಡಿದಾಗ ಯಾವ ಅಯಾನುಗಳನ್ನು ಬಿಡುಗಡೆ ಮಾಡ್ತಾವೆ ಅಂದರೆ OH- ಅಯಾನುಗಳನ್ನು ಬಿಡುಗಡೆ ಮಾಡ್ತಾವೆ. ಇನ್ನು ತೆಗೆದುಕೊಂಡ ಒಂದು ಆಮ್ಲವನದಲ್ಲಿ ಲಿಟ್ಮಸ್ ಹಾಳೆಯನ್ನು ಇದ್ದಾಗ ಅದು ನೀಲಿ ಲಿಟ್ಮಸ್ ಹಾಳೆ ಇದ್ದದ್ದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇನ್ನು ಪ್ರತ್ಯಾಮ್ಲಗಳಲ್ಲಿ ಕೆಂಪು ಲಿಟ್ಮಸ್ ಹಾಳೆಯನ್ನು ಇದ್ದಾಗ ಅದು ನೀಲಿ ಬಣ್ಣಕ್ಕೆ ಬದಲಾವಣೆ ಹೊಂದ್ತದೆ. ಇದರ ಮೂಲಕ ನಾವು ಆಮ್ಲ ತೆಗೆಯಬಹುದು. ಆಮ್ಲಗಳಿಗೆ ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಸಿಟ್ರಿಕ್ ಆಮ್ಲ ಈ ರೀತಿ ಉದಾಹರಣೆ ಕೊಡ್ಬೋದು. ಪ್ರತ್ಯಾಮ್ಲಗಳಿಗೆ ಸೋಡಿಯಂ ಹೈಡ್ರಾಕ್ಸೈಡು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡು ಇವೆಲ್ಲವುಗಳನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಇನ್ನು ಪ್ರಬಲ ಆಮ್ಲಗಂದಾಗ ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಳ್ಳುವ ಆಮ್ಲಗಳು ಅಂದರೆ ಅದರರ್ಥ ಅಧಿಕ H+ ಅಯಾನುಗಳನ್ನು ಹೊಂದಿರತಕ್ಕಂಥ ಉಂಟು ಮಾಡ್ತಕ್ಕಂಥ ಆಮ್ಲಗಳೇ ಪ್ರಬಲ ಆಮ್ಲಗಳು. ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಆಮ್ಲ HCl, ಸಲ್ಫ್ಯೂರಿಕ್ ಆಮ್ಲ H2SO4, ನೈಟ್ರಿಕ್ ಆಮ್ಲ HNO3. ಇನ್ನು ದುರ್ಬಲ ಆಮ್ಲಗಂದಾಗ ನೀರಿನಲ್ಲಿ ಅಪೂರ್ಣವಾಗಿ ವಿಯೋಜನೆಗೊಳ್ತಕ್ಕಂಥ ಆಮ್ಲಗಳು ಅಂದರೆ ಕಡಿಮೆ H+ ಅಯಾನುಗಳನ್ನು ಉಂಟು ಮಾಡ್ತಕ್ಕಂಥ ಆಮ್ಲಗಳು. ಕಾರ್ಬನಿಕ್ ಆಮ್ಲ, ಫಾಸ್ಫೋರಿಕ್ ಆಮ್ಲ, ಅಸಿಟಿಕ್ ಆಮ್ಲ. ಇನ್ನು ಅದೇ ರೀತಿಯಾಗಿ ಪ್ರಬಲ ಪ್ರತ್ಯಾಮ್ಲ ಅಂದಾಗ ಅಧಿಕ OH- ಅಯಾನುಗಳನ್ನು ಉಂಟು ಮಾಡುವ ಪ್ರತ್ಯಾಮ್ಲಗಳೇ ಪ್ರಬಲ ಪ್ರತ್ಯಾಮ್ಲಗಳು. ಸೋಡಿಯಂ ಹೈಡ್ರಾಕ್ಸೈಡು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು. ದುರ್ಬಲ ಪ್ರತ್ಯಾಮ್ಲ ಅಂದಾಗ ಕಡಿಮೆ OH- ಅಯಾನು ಉಂಟು ಮಾಡುವ ಪ್ರತ್ಯಾಮ್ಲ. ಉದಾಹರಣೆಗೆ ಅಮೋನಿಯಂ ಹೈಡ್ರಾಕ್ಸೈಡನ್ನ ಕೊಡ್ಬೋದು. ಇನ್ನು ಸಾರೀಕೃತ ಆಮ್ಲಗಳಂದ್ರೆ ಏನು, ಸಾರಯುಕ್ತ ಆಮ್ಲ ಅಂದರೆ ಏನು ತಿಳ್ಕೊಳ್ಳೋಣ. ಕಡಿಮೆ ನೀರಿನಲ್ಲಿ ಹೆಚ್ಚು ಆಮ್ಲ ವಿಯೋಜನೆಗೊಂಡಿದ್ರೆ ಅದನ್ನು ಸಾರೀಕೃತ ಆಮ್ಲ ಅಂತ ಕರಿತೇವೆ. ಅಧಿಕ ನೀರಿನಲ್ಲಿ ಕಡಿಮೆ ಆಮ್ಲ ವಿಯೋಜನೆಗೊಂಡ್ರೆ ಅದಕ್ಕೆ ಸಾರಯುಕ್ತ ಆಮ್ಲ ಅಂತ ಕರಿತೇವೆ. ಇನ್ನು ಅಲ್ಕಲಿಗಳಂದಾಗ ನೀರಿನಲ್ಲಿ ವಿಯೋಜನೆಗೊಳ್ಳುವ ಪ್ರತ್ಯಾಮ್ಲಗಳೇ ಅಲ್ಕಲಿಗಳು ಅಥವಾ ಕ್ಷಾರೀಯಗಳು ಅಂತ ಕರಿತೇವೆ. ಉದಾಹರಣೆಗೆ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇವು ಕ್ಷಾರೀಯಗಳು. ಇನ್ನು ರಾಸಾಯನಿಕ ಸೂಚಕಗಳು ಅಂದರೆ ಸೂಚಕತೆ ಕರೆಯಲಾಗ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸಲು ಬಳಕೆ ಮಾಡ್ತಕ್ಕಂಥ ರಾಸಾಯನಿಕಗಳೇ ಸೂಚಕಗಳು. ಸೂಚಕಗಳಲ್ಲಿ ನಾವು 3 ರೀತಿಯಾಗಿ ಮಾಡ್ತೇವೆ: ನೈಸರ್ಗಿಕ ಸೂಚಕಗಳು, ಕೃತಕ ಸೂಚಕಗಳು, ಗ್ರಾಮ್ ಸೂಚಕಗಳು. ಪ್ರಕೃತಿಯಲ್ಲಿ ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಸೂಚಕಗಳೇ ನೈಸರ್ಗಿಕ ಸೂಚಕಗಳು. ಉದಾಹರಣೆಗೆ ಲಿಟ್ಮಸ್ ಹಾಳೆಯನ್ನು ತೊಗೋಬೋದು. ಅಂದರೆ ಲಿಟ್ಮಸ್ ಕಾಗದ ಆಮ್ಲಗಳಲ್ಲಿ ನಾವು ಲಿಟ್ಮಸ್ ಕಾಗದ ಯಾವ್ದು ಬೇಕಂದ್ರೆ ನೀಲಿ ಲಿಟ್ಮಸ್ ಹಾಳನ್ನು ಹದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಪ್ರತ್ಯಾಮ್ಲಗಳಲ್ಲಿ ನಾವು ಕೆಂಪು ಲಿಟ್ಮಸ್ ಹಾಳೆಯನ್ನು ಹದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾವಣೆ ಹೊಂದ್ತದೆ. ಅದೇ ಕೆಂಪು ಕ್ಯಾಬೇಜ್ ರಸವನ್ನು ತೆಗೆದುಕೊಂಡಾಗ, ನೈಸರ್ಗಿಕ ಸೂಚಕವನ್ನು ತೆಗೆದುಕೊಂಡಾಗ ಆಮ್ಲಗಳಲ್ಲಿ ಅದನ್ನು ಹಾಕಿದಾಗ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗ್ತದೆ. ಪ್ರತ್ಯಾಮ್ಲಗಳಲ್ಲಿ ಹಾಕಿದಾಗ ಹಸಿರು ಬಣ್ಣಕ್ಕೆ ಬದಲಾವಣೆ ಆಗ್ತದೆ. ಇನ್ನು ಅರಿಶಿಣವನ್ನು ಹಾಕಿದಾಗ ಆಮ್ಲಗಳಲ್ಲಿ ಬದಲಾವಣೆ ಆಗುವುದಿಲ್ಲ, ಅದರ ಪ್ರತ್ಯಾಮ್ಲಗಳಲ್ಲಿ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗ್ತದೆ. ಇನ್ನು ಗ್ರಾಮ್ ಸೂಚಕಗಳಂದಾಗ ಆಮ್ಲ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ವಿಭಿನ್ನವಾದ ವಾಸನೆ ಮೂಲಕ ನಾವು ಪ್ರತಿಕ್ರಿಯೆ ಮಾಡ್ತಾವೆ. ಉದಾಹರಣೆಗೆ ಈರುಳ್ಳಿ, ವೆನಿಲಾ, ಲವಂಗ. ಈರುಳ್ಳಿ ಆಮ್ಲಗಳಲ್ಲಿ ಹಾಕಿದಾಗ ವಾಸನೆ ಉಳಿದಿಲ್ಲ, ಪ್ರತ್ಯಾಮ್ಲ ಹಾಕಿದಾಗ ವಾಸನೆಯನ್ನು ಕಳೆದುಕೊಳ್ತದೆ. ಆಮ್ಲಗಳು ಹಾಕಿದಾಗ ವಾಸನೆ ಉಳಿತದೆ, ಪ್ರತ್ಯಾಮ್ಲ ಹಾಕಿದಾಗ ಈರುಳ್ಳಿ ವಾಸನೆ ಉಳಿದಿಲ್ಲ. ವೆನಿಲ್ಲಾ ವಾಸನೆ ಉಳಿತದೆ, ವಾಸನೆಯನ್ನು ಪ್ರತ್ಯಾಮ್ಲದಲ್ಲಿ ಕಳೆದುಕೊಳ್ತದೆ. ಲವಂಗ ಆಮ್ಲಗಳು ವಾಸನೆ ಉಳಿತದೆ, ಪ್ರತ್ಯಾಮ್ಲ ವಾಸನೆಯನ್ನು ಕಳೆದುಕೊಳ್ತಕ್ಕಂಥದ್ದು. ಇನ್ನು ರಾಸಾಯನಿಕ ಸೂಚಕ ಅಂದಾಗ ಫೆನಾಪ್ಥೆಲಿನು, ಮಿಥೈಲ್ ಆರೆಂಜನ್ನು ಕೊಡಬಹುದು. ಫೆನಾಪ್ಥೆಲಿನು ಆಮ್ಲಗಳು ಹಾಕಿದಾಗ ಬಣ್ಣರಹಿತ ಆಗ್ತದೆ, ಪ್ರತ್ಯಾಮ್ಲ ಹಾಕಿದಾಗ ಗುಲಾಬಿ ಬಣ್ಣಕ್ಕೆ ತಿರುಗ್ತದೆ.
ಮಿಥೈಲ್ ಆರೆಂಜನ್ನು ನಾವು ಆಮ್ಲಗಳು ಹಾಕಿದಾಗ ಕೆಂಪು ಬಣ್ಣ, ಪ್ರತ್ಯಾಮ್ಲ ಹಾಕಿದಾಗ ಹಳದಿ ಬಣ್ಣಕ್ಕೆ ತಿರುಗ್ತದೆ. ಇಷ್ಟು ಸೂಚಕಗಳಿರ್ತಕ್ಕಂಥ 3 ವಿಧಗಳ ಬಗ್ಗೆ. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳನ್ನು ತಿಳಿಯೋಣ. ಮೊದಲನೇ ಗುಣ, ಲೋಹಗಳೊಂದಿಗೆ ಆಮ್ಲಗಳು ವರ್ತಿಸಿದಾಗ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಏನಾಗ್ತದೆ? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಲವಣಗಳು ಉಂಟಾಗೋದ್ರ ಜೊತೆಗೆ ಹೈಡ್ರೋಜನ್ಗಳ ಬಿಡುಗಡೆ ಆಗ್ತದೆ. ಉದಾಹರಣೆಗೆ ಸಲ್ಫ್ಯೂರಿಕ್ ಆಮ್ಲದ ಜೊತೆಗೆ ಸತು ವರ್ತನೆ ಮಾಡಿದಾಗ, ಜಡ್ಡನ್ನು ವರ್ತನೆ ಮಾಡಿದಾಗ ಸತುವಿನ ಸಲ್ಫೇಟ್ ಲವಣ ಸಿಗ್ತದೆ. ಅಂದರೆ ಜಡ್ಡನ್ನು ಜಿಂಕ್ ಸಲ್ಫೇಟ್ ಅಂತ ಕರಿತೀವಿ. ಪ್ಲಸ್ ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗ್ತದೆ. ಅದೇ ರೀತಿ ಪ್ರತ್ಯಾಮ್ಲ ಜೊತೆಗೆ ಲೋಹ ವರ್ತಿಸಿದಾಗ ಏನಾಗ್ತದೆ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಇದ್ದು ಸತುವಿನ ಜೊತೆಗೆ ವರ್ತಿಸಿದಾಗ ಸೋಡಿಯಂ ಜಿಂಕೇಟ್ ಆಗ್ತದೆ. Na2Zn2 ಆಗ್ತದೆ. ಪ್ಲಸ್ ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗ್ತಕ್ಕಂಥದ್ದು. ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಎಲ್ಲ ಬಿಡುಗಡೆ ಮಾಡುವುದರ ಜೊತೆಗೆ ಅದನ್ನು ಪರೀಕ್ಷಿಸುವ ಒಂದು ಚಟುವಟಿಕೆಯ ಚಿತ್ರವನ್ನು ನಾವು ಇಲ್ಲಿ ನೋಡಬಹುದು. ಯಾವ ರೀತಿ ಆಗ್ತದೆ? ಹೈಡ್ರೋಕ್ಲೋರಿಕ್ ಆಮ್ಲ ಹೈಡ್ರೋಜನ್ ಗುಳಿಗಳು ಇರ್ತಕ್ಕಂಥದ್ದು. ಇಲ್ಲಿ ಸತುವಿನ ಚೀರುಗಳಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಹಾಕಿದಾಗ ಅದು ಒಂದು ಸಾಬೂನು ದ್ರಾವಣದ ಮೂಲಕ ಬಿಡುಗಡೆ ಆಗ್ತಕ್ಕಂಥ ಹೈಡ್ರೋಜನನ್ನು ಹಾಯಿಸಿದಾಗ ಗುಳ್ಳೆಗಳಿರ್ತಾವೆ. ಇದರಿಂದ ಆ ಗುಳ್ಳೆಗಳನ್ನು ಮೆಣಬತ್ತಿ ಸಹಾಯದಿಂದ ಹೊಡೆದಾಗ ಅದು ಪಾಪಪ್ ಶಬ್ದವನ್ನು ಉಂಟು ಮಾಡ್ತಕ್ಕಂಥದ್ದು. ಇದು ಪರೀಕ್ಷೆಗೆ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ. ಇನ್ನು ಹೈಡ್ರೋಜನ್ ಇಲ್ಲಿ ಅತ್ಯಂತ ದಹ್ಯವಾಗಿರ್ತಕ್ಕಂಥ ಒಂದು ವಸ್ತು ಆಗಿರ್ತದೆ. ಇನ್ನು ಎರಡನೇ ರಾಸಾಯನಿಕ ಗುಣ, ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ಆಮ್ಲಗಳ ವರ್ತನೆ. ಆಮ್ಲಗಳು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಲವಣ, ನೀರು ಉಂಟು ಮಾಡೋದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡ್ತಾವೆ. ಉದಾಹರಣೆಗೆ ಲೋಹದ ಕಾರ್ಬೋನೇಟಿಗೆ ಉದಾಹರಣೆ ಸೋಡಿಯಂ ಕಾರ್ಬೋನೇಟ್ ಆಗ್ತದೆ. ಸೋಡಿಯಂ ಕಾರ್ಬೋನೇಟ್ ಇದ್ದು ಆಮ್ಲವಾಗಿರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಮ್ಲ HCl ಜೊತೆಗೆ ವರ್ತಿಸಿದಾಗ ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೊಡ್ತದೆ. ಯಾವ ಲವಣ ಅಂದರೆ ಸೋಡಿಯಂ ಕ್ಲೋರೈಡ್ ಮತ್ತು ನೀರು H2O ಪ್ಲಸ್ ಕಾರ್ಬನ್ ಡೈಆಕ್ಸೈಡನ್ನು ಕೊಡ್ತದೆ, CO2 ಕೊಡ್ತದೆ. ಇನ್ನು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಅಂದಾಗ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಉದಾಹರಣೆ ತೆಗೆದುಕೊಳ್ಬೋದು. NaHCO3 ಅದು ಆಮ್ಲವಾಗಿರ್ತಕ್ಕಂಥ HCl ಜೊತೆಗೆ ವರ್ತಿಸಿದಾಗ ಲವಣ ಸೋಡಿಯಂ ಕ್ಲೋರೈಡ್ NaCl ಕೊಡ್ತದೆ, ನೀರನ್ನು ಕೊಡ್ತದೆ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ CO2 ಕೊಡ್ತದೆ. ನಂತರ ಇಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ನೀರನ್ನು ಸುಣ್ಣದ ತಿಳಿನ ಮೂಲಕ ಹಾಯಿಸಿದಾಗ ಬಿಳಿ ಬಣ್ಣದ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಪ್ರಕ್ಷೇಪಣ ಉಂಟು ಮಾಡ್ತದೆ. ಅಂದ್ರೆ ಸುಣ್ಣದ ತಿಳಿನ ರಾಸಾಯನಿಕ ಹೆಸರು CaOH ಟ್ರೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅದು ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಮೃತಶಿಲೆ ಆಗ್ತದೆ. ಬಿಳಿ ಬಣ್ಣದ ಪ್ರಕ್ಷೇಪ ಅಮೃತಶಿಲೆ ಆಗ್ತದೆ ಮತ್ತು ನೀರನ್ನು ಕೊಡ್ತದೆ. ನಂತರ ಕ್ಯಾಲ್ಸಿಯಂ ಕಾರ್ಬೋನೇಟ್ನಲ್ಲಿ ನೀರು ಹಾಕಿ ಕಾರ್ಬನ್ ಡೈಆಕ್ಸೈಡ್ ನೀರನ್ನು ಹಾಯಿಸಿದಾಗ ಅದು ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಕೊಡುತ್ತದೆ. ಬಿಳಿ ಬಣ್ಣದ ಪ್ರಕ್ಷೇಪ ಇಲ್ಲಿ ಮರೆಯಾಗಿರೋದನ್ನು ನೋಡ್ಬೋದು. ಇನ್ನು ಮೂರನೆಯ ರಾಸಾಯನಿಕ ಗುಣ ಯಾವುದಂದ್ರೆ ತಟಸ್ಥೀಕರಣ ಕ್ರಿಯೆ. ತಟಸ್ಥೀಕರಣ ಅಂದ್ರೆ ಆಮ್ಲಗಳು ಪ್ರತ್ಯಾಮ್ಲ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉಂಟು ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೇವೆ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೇವೆ. ಇಲ್ಲಿ ಪರಿಣಾಮ ಮಾತ್ರ ಏನಿರ್ತದೆ ಅಂದರೆ ಶೂನ್ಯವಾಗಿರ್ತದೆ. ಅಂದರೆ ಸೋಡಿಯಂ ಹೈಡ್ರಾಕ್ಸೈಡು ಪ್ರತ್ಯಾಮ್ಲವಾಗಿರ್ತಕ್ಕಂಥದ್ದು ಹೈಡ್ರೋಕ್ಲೋರಿಕ್ ಆಮ್ಲ HCl ಜೊತೆಗೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಲವಣವನ್ನು ಕೊಡ್ತದೆ ಮತ್ತು ನೀರನ್ನು ಕೊಡ್ತದೆ. ಇನ್ನು ಮತ್ತೊಂದು ಗುಣಲಕ್ಷಣ ಆಮ್ಲಗಳೊಂದಿಗೆ ಲೋಹಿ ಆಕ್ಸೈಡ್ಗಳ ವರ್ತನೆ. ಲೋಹಿ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ನೀರು ಮತ್ತು ಲವಣವನ್ನು ಉಂಟು ಮಾಡ್ತಾವೆ. ಅಂದರೆ ಲೋಹಿ ಆಕ್ಸೈಡ್ಗಳಿಗೆ ಉದಾಹರಣೆ ತಾಮ್ರದ ಆಕ್ಸೈಡ್ ಆಗ್ತದೆ. ಈ ತಾಮ್ರದ ಆಕ್ಸೈಡ್ ಇದ್ದು ಹೈಡ್ರೋಕ್ಲೋರಿಕ್ ಆಮ್ಲ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ಬೆರೆಸಿದಾಗ ಅದು ನೀಲಿ ಹಸಿರು ಬಣ್ಣಕ್ಕೆ ಬದಲಾಗ್ತದೆ. ನಂತರ ತಾಮ್ರ ಆಕ್ಸೈಡ್ ಕರಗುವುದನ್ನು ನಾವು ನೋಡ್ಬೋದು. ತಾಮ್ರದ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ತಾಮ್ರದ ಕ್ಲೋರೈಡ್ ಲವಣವನ್ನು ಉಂಟು ಮಾಡುತ್ತದೆ, ಪ್ಲಸ್ ನೀರನ್ನು ಕೊಡ್ತದೆ. ಇದು ಪ್ರತ್ಯಾಮ್ಲದೊಂದಿಗೆ ಆಮ್ಲದ ಕ್ರಿಯೆಯಂತೆ ಇರೋದರಿಂದ ಲೋಹಿ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತಲೂ ಕರೆಯಲಾಗ್ತದೆ. ಅಲೋಹೀಯ ಆಕ್ಸೈಡ್ಗಳೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ. ಅಲೋಹೀಯ ಆಕ್ಸೈಡ್ಗಳಿಗೆ ಉದಾಹರಣೆ ಕಾರ್ಬನ್ ಡೈಆಕ್ಸೈಡ್.
ಕಾರ್ಬನ್ ಡೈಆಕ್ಸೈಡ್ ಇದು ಪ್ರತ್ಯಾಮ್ಲವಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುಣ್ಣದ ತಿಳಿನೀರಿನ ಜೊತೆಗೆ ಹಾಯಿಸಿದಾಗ ಅಮೃತಶಿಲೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗ್ತದೆ ಪ್ಲಸ್ ನೀರನ್ನು ಕೊಡ್ತದೆ. ಇಲ್ಲಿ ಪ್ರತ್ಯಾಮ್ಲ ಆಮ್ಲಗಳ ನಡುವೆ ಕ್ರಿಯೆ ಇರೋದರಿಂದ ಅಲೋಹಿ ಆಕ್ಸೈಡ್ಗಳನ್ನು ನಾವು ಆಮ್ಲೀಯ ಆಕ್ಸೈಡ್ಗಳು ಅಂತ ಕರೆಯಲಾಗ್ತದೆ. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೈಗ್ರಾಮ್ಸು ಯಾವುದಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವಿದ್ಯುತ್ ವಾಹಕತೆ. ಇಲ್ಲಿ ಆಮ್ಲೀಯ ದ್ರಾವಣದಲ್ಲಿ ವಿದ್ಯುತ್ ವಾಹಕತೆ ತೋರಿಸ್ತಕ್ಕಂಥ ಚಿತ್ರವನ್ನು ಇಲ್ಲಿ ಕೊಡಲಾಗಿದೆ. ಒಂದು ರಬ್ಬರ್ ಕಾರ್ಕನ್ನು ಬೀಕರ್ದಲ್ಲಿ ಜೋಡಿಸಿದರು. ಆಮೇಲೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಬೀಕರಲ್ಲಿ ತೆಗೆದುಕೊಂಡು ನಂತರ 2 ಮೊಳೆಗಳ ಸಹಾಯದಿಂದ ಧನಾಗ್ರ ಋಣಾಗ್ರಗಳಿಗೆ ಜೋಡಿಸಿ ಬ್ಯಾಟ್ರಿಗೆ ಜೋಡಿಸಿ ನಂತರ ಒಂದು ಬಲ್ಬು ಸ್ವಿಚ್ಗೆ ಸಂಪರ್ಕ ಕೊಡಲಾಗಿದೆ. ಇಲ್ಲಿ ಆಮ್ಲಗಳು ನೀರಿನಲ್ಲಿ H+ ಅಯಾನುಗಳನ್ನು, ಪ್ರತ್ಯಾಮ್ಲಗಳು OH- ಅಯಾನುಗಳನ್ನು ಉಂಟು ಮಾಡೋದು ನಿಮಗೆ ಆಗಲಿ ಗೊತ್ತದೆ. ಈ ಅಯಾನುಗಳು ನೀರಿನಲ್ಲಿ ವಾಹಕತೆಯನ್ನು ಉಂಟು ಮಾಡೋದರಿಂದ ಬಲ್ಬ್ ಏನಾಗ್ತದೆ ಅಂದರೆ ಬೆಳಗ್ತದೆ. ಆದರೆ ಗ್ಲೂಕೋಸ್ ಆಲ್ಕೋಹಾಲ್ ದ್ರಾವಣಗಳನ್ನು ತೆಗೆದುಕೊಂಡು ಈ ಪ್ರಯೋಗವನ್ನು ಮಾಡಿದಾಗ ನೀರಿನಲ್ಲಿ ಅಯಾನುಗಳು ಉಂಟು ಮಾಡೋದಿಲ್ಲ. ಅದರ ಮೂಲಕ ಹೇಳ್ಬೋದು ಇವು ವಿದ್ಯುತ್ ಹರಿಯೋದಿಲ್ಲ, ಬಲ್ಬ್ ಬೆಳಗೋದಿಲ್ಲ, ಯಾಕಂದರೆ ವಿದ್ಯುತ್ನ ಅವಾಹಕಗಳಾಗಿರ್ತಾವೆ. ಇನ್ನು HClನ ತಯಾರಿಕೆ ಯಾವ ರೀತಿ ಮಾಡ್ತಾರೆ ನೋಡಿ. ಇಲ್ಲಿ ಪ್ರಯೋಗವನ್ನು ನೋಡ್ಬೋದು. ಸೋಡಿಯಂ ಕ್ಲೋರೈಡ್ ಇರತಕ್ಕಂಥ ಪ್ರಣಾಳಿಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ನಿರ್ಗಮನ ನಾಳ ಮೂಲಕ ಶುಷ್ಕ HCl ಅನಿಲ ಬಿಡುಗಡೆ ಆಗ್ತದೆ. ಬಿಡುಗಡೆಯಾದ ಅನಿಲವನ್ನು ಕ್ರಮವಾಗಿ ಶುಷ್ಕ ಮತ್ತು ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದ ಬಳಕೆ ಮಾಡಿ ಪರೀಕ್ಷಿಸಿದಾಗ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗ್ತದೆ. ಇದರಿಂದ ಹೇಳ್ಬೋದು ಶುಷ್ಕ HCl ಆಮ್ಲೀಯ ಗುಣವನ್ನು ಪ್ರದರ್ಶಿಸುವುದಿಲ್ಲ. ಆಮ್ಲಗಳು ಜಲೀಯ ದ್ರಾವಣ ಸ್ಥಿತಿಯಲ್ಲಿದ್ದಾಗ ಮಾತ್ರ ತಮ್ಮ ಗುಣವನ್ನು ಪ್ರದರ್ಶನ ಮಾಡ್ತಾವೆ ಅನ್ನೋದು ಈ ಪ್ರಯೋಗದ ಮೂಲಕ ನಮಗೆ ತಿಳಿದು ಬರ್ತದೆ. ಇನ್ನು ಆಮ್ಲಗಳು ನೀರಿನಲ್ಲಿ ವಿಯೋಜನೆಗೊಂಡಾಗ H+ ಅಯಾನುಗಳು ಸ್ವತಂತ್ರವಾಗಿರುವುದಿಲ್ಲ. ಅವು ನೀರಿನ ಅಣುಗಳೊಂದಿಗೆ ಕೂಡ ಹೈಡ್ರೋನಿಯಂ ಅಯಾನುಗಳನ್ನು ಅಂದರೆ H3O+ ಅಯಾನುಗಳನ್ನು ಉಂಟು ಮಾಡ್ತಾವೆ. ಸಮೀಕರಣ HCl ಪ್ಲಸ್ ನೀರು ಗೋಸ್ ಟು H3O+ ಅಂದರೆ ಹೈಡ್ರೋನಿಯಂ ಅಯಾನ್ ಪ್ಲಸ್ ಕ್ಲೋರಿನ್ ಅನಿಲವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಆಮ್ಲಗಳನ್ನು ಸಾರರಿಕ್ತಗೊಳಿಸುವಿಕೆ. ಆಮ್ಲಗಳು ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಅಯಾನುಗಳ ಸಾರತೆ ಕಡಿಮೆ ಆಗುತ್ತದೆ. ಇಂತಹ ಪ್ರಕ್ರಿಯೆಯನ್ನು ಸಾರರಿಕ್ತಗೊಳಿಸುವಿಕೆ ಅಂತ ಕರೆಯಲಾಗ್ತದೆ. ಆಮ್ಲಗಳನ್ನು ಸಾರರಿಕ್ತಗೊಳಿಸುವುದು ಒಂದು ಎಚ್ಚರಿಕೆ ಕ್ರಿಯೆಯಾಗಿದೆ. ಯಾಕಂದರೆ ಆಮ್ಲಗಳನ್ನು ನೀರಿಗೆ ಸೇರಿಸುವುದು ಅತಿ ಬಹಿರುಷ್ಣ ಕ್ರಿಯೆಯಾಗಿರ್ತದೆ. ಇದರಿಂದ ಬಿಡುಗಡೆಯಾದ ಅಧಿಕ ಉಷ್ಣದಿಂದ ಮಿಶ್ರಣವು ಹೊರಸಿಡಿಯಬಹುದು ಅಥವಾ ಗಾಜಿನ ಸಂಗ್ರಹಕ್ಕೆ ಒಡೆದು ಸುಟ್ಟ ಗಾಯವನ್ನು ಉಂಟು ಮಾಡಬಹುದು. ಆದ್ದರಿಂದ ಯಾವಾಗಲೂ ನಿರಂತರ ಕಲಿಕೆಯೊಂದಿಗೆ ಆಮ್ಲಗಳನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕಾಗ್ತದೆ. ಇನ್ನು ಆಮ್ಲ ಅಥವಾ ಪ್ರತ್ಯಾಮ್ಲಗಳ ದ್ರಾವಣದ ಪ್ರಬಲತೆ. ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳತೆ ಮಾಡಲು pH ಮಾನವನ್ನು ಬಳಕೆ ಮಾಡಲಾಗ್ತದೆ. ಯಾವುದರ pH ಮೌಲ್ಯ 7 ಇರ್ತದೆ ಅದು ತಟಸ್ಥ ದ್ರಾವಣ ಆಗಿರ್ತದೆ. ಯಾವುದರ pH ಮೌಲ್ಯ 7ಕ್ಕಿಂತ ಕಡಿಮೆ ಇರ್ತದೆ ಅದು ಆಮ್ಲೀಯ ದ್ರಾವಣ ಆಗುತ್ತದೆ. ಯಾವುದರ pH ಮೌಲ್ಯ 7ರಿಂದ 14ರವರೆಗೆ ಇರ್ತದೆ ಅವು OH- ಅಯಾನುಗಳಿರೋದ್ರಿಂದ ಅದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ. ಉದಾಹರಣೆಗೆ pH 6 ಇದ್ದಾಗ pH ಮೌಲ್ಯ 4 ಇದ್ದಾಗ ಆಮ್ಲೀಯ. ಇಲ್ಲಿ pH ಮೌಲ್ಯ 2ಕ್ಕೆ ಹೆಚ್ಚು ಆಮ್ಲೀಯವಾಗಿ ಇರೋದು ಕಂಡು ಬರ್ತಕ್ಕಂಥದ್ದು. ಇನ್ನು pH 8ಕ್ಕಿಂತ pH ಮೌಲ್ಯ 9 ಹೆಚ್ಚು ಆಮ್ಲೀಯ, ಅದಕ್ಕಿಂತ pH ಮೌಲ್ಯ 11ಕ್ಕಿಂತ ಹೆಚ್ಚು ಪ್ರತ್ಯಾಮ್ಲೀಯವಾಗಿರ್ತದೆ. ಇನ್ನು pH ಮೌಲ್ಯ 1, 5, 7, 9, 12 ಇದ್ದಾಗ ಯಾವುದು ಸ್ವಭಾವ ಏನು ಅನ್ನೋದು ಇಲ್ಲಿ ನಾವು ನೋಡ್ಬೋದಾಗಿದೆ. ಟೇಬಲ್ ಮೂಲಕ ನೋಡ್ಬೋದು. pH ಕಾಗದ ಅಂದಾಗ ಇದು pH ಮೌಲ್ಯವನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ಸಾಧನ. ಬಣ್ಣಗಳ ಶ್ರೇಣಿಯನ್ನು ಹೊಂದಿದ್ದು ಈ ಕಾಗದ ದ್ರಾವಣದಲ್ಲಿದ್ದಾಗ ದೊರೆಯುವ ಬಣ್ಣ ಆಧಾರದ ಮೇಲೆ pH ಮೌಲ್ಯವನ್ನು ನಿರ್ಧರಿಸಲಾಗ್ತದೆ. pH 0 ಇದು ಕೆಂಪು ಬಣ್ಣ ಇರ್ತದೆ. pH 4 ಕಿತ್ತ ಹಳದಿ ಬಣ್ಣ ಇರ್ತದೆ. pH 7 ಹಸಿರು ಬಣ್ಣ. pH 10 ನೀಲಿ ಬಣ್ಣ. pH 14 ನೇರಳೆ ಬಣ್ಣ. ಇದರ ಮೂಲಕ ನಾವು ಆಮ್ಲ ಪ್ರತ್ಯಾಮ್ಲಗಳ ಸ್ವಭಾವ ತಿಳಿಯಬಹುದು. ಕೆಂಪಿದ್ದಾಗ ಪ್ರಬಲ ಆಮ್ಲೀಯ, ಕಿತ್ತಳೆ ಹಳದಿ ಇದ್ದಾಗ ಆಮ್ಲೀಯ, ಹಸಿರು ತಟಸ್ಥ, ನೀಲಿ ಪ್ರತ್ಯಾಮ್ಲೀಯ, ನೇರಳೆ ಪ್ರಬಲ ಪ್ರತ್ಯಾಮ್ಲೀಯ ಆಗಿರ್ತದೆ.
ಇನ್ನು ಪಿ ಎಚ್ ಕಾಗದ ಲಿಟ್ಮಸ್ ಕಾಗದಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಏನಲ್ಲ, ಲಿಟ್ಮಸ್ ಕಾಗದ ಕೊಟ್ಟಿರೋ ದರವನ್ನು ಆಮ್ಲ ಪ್ರತ್ಯಾಮ್ಲ ಮಾತ್ರ ಕಂಡುಹಿಡಿತದೆ. ಪಿ ಎಚ್ ಕಾಗದ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪ್ರಬಲತೆಯನ್ನು ತಿಳಿಸ್ತದೆ. ಇನ್ನು ದೈನಂದಿನ ಜೀವನದಲ್ಲಿ ಪಿ ಎಚ್ನ ಮಹತ್ವ. ನಮ್ಮ ದೇಹವು 7ರಿಂದ ಹಿಡ್ಕೊಂಡು 7.8 ಪಿ ಎಚ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತದೆ. ಇನ್ನು ಮಳೆ ನೀರಿನ ಪಿ ಎಚ್ ಮೌಲ್ಯ 5.6ಕ್ಕಿಂತ ಕಡಿಮೆ ಆದಾಗ ಅದನ್ನು ಆಮ್ಲ ಮಳೆ ಅಂತ ಕರೆಯಲಾಗ್ತದೆ. ಆಮ್ಲ ಮಳೆಯು ನದಿಗೆ ಹರಿದಾಗ ಇದು ನದಿಯ ನೀರಿನ ಪಿ ಎಚನ್ನು ಕಡಿಮೆ ಮಾಡುತ್ತದೆ. ಇಂಥ ನದಿಗಳಲ್ಲಿ ಜಲಚರಗಳ ಉಳಿವು ದುಸ್ತರವಾಗ್ತದೆ. ಇನ್ನು ಸಸ್ಯಗಳ ಆರೋಗ್ಯಕರವಾದ ಬೆಳವಣಿಗೆಗೆ ನಿರ್ದಿಷ್ಟ ಪಿ ಎಚ್ ವ್ಯಾಪ್ತಿಯ ಅಗತ್ಯ ಅದ. ಪಚನ ಕ್ರಿಯೆಗೆ ಸಹಕರಿಸಲು ಜಠರ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸ್ರವಿಸ್ತದೆ. ಕೆಲವು ಸಂದರ್ಭಗಳಲ್ಲಿ ಜಠರವು ಹೆಚ್ಚು ಆಮ್ಲವನ್ನು ಉತ್ಪಾದಿಸುವುದರಿಂದ ಆಮ್ಲೀಯತೆ ಉಂಟುಮಾಡುತ್ತದೆ. ಇದನ್ನು ಶಮನಗೊಳಿಸಲು ಆಮ್ಲಶಾಮಕಗಳನ್ನು ಬಳಸಲಾಗ್ತದೆ. ಉದಾಹರಣೆಗೆ ಮ್ಯಾಗ್ನೀಷಿಯಾ ಹಾಲು ಅಥವಾ ಅಡುಗೆ ಸೋಡಾ ಕೊಡ್ಬೋದು. ಮ್ಯಾಗ್ನೀಷಿಯಾ ಹಾಲನ್ನು ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂದರೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡನ್ನ ಕರೆಯಲಾಗ್ತದೆ. ನಾವು ತಿಂದಂಥ ಆಹಾರ ಪಚನ ಕ್ರಿಯೆ ಆಗಬೇಕಾದ್ರೆ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಸ್ರವಿಕೆ ಆಗ್ತದೆ. ಕೆಲವು ಸಂದರ್ಭದಲ್ಲಿ ಜಠರವು ಹೆಚ್ಚು ಆಮ್ಲವನ್ನು ಉತ್ಪತ್ತಿ ಮಾಡೋದ್ರಿಂದ ಆಮ್ಲೀಯತೆ ಉಂಟಾಗ್ತದೆ. ಇದನ್ನು ಶಮನಗೊಳಿಸಲು ಆಮ್ಲಶಾಮಕವನ್ನು ಬಳಕೆ ಮಾಡ್ತಾರೆ, ಅದೇ ಮ್ಯಾಗ್ನೀಷಿಯಾದ ಹಾಲು. ಇನ್ನು ಬಾಯಲ್ಲಿ ಪಿ ಎಚ್ ಮೌಲ್ಯ 5.5ಕ್ಕಿಂತ ಕಡಿಮೆ ಆದಾಗ ಹಲ್ಲು ಸವೆತಗೊಳಪಡುತ್ತದೆ. ಯಾಕಂದರೆ ಹಲ್ಲಿನ ಗಟ್ಟಿ ಭಾಗದಂಥ ಹಲ್ಲಿನ ಗಟ್ಟಿ ಭಾಗ ಎನಾಮೆಲ್ ಭಾಗ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಫಾಟೈಟಿಂದ ಮಾಡಲ್ಪಟ್ಟಿರ್ತದೆ, ಅದು ಸವೆತಕ್ಕೆ ಒಳಪಡುತ್ತದೆ. ಆಹಾರ ಸೇವನೆಯ ನಂತರ ಬಾಯಲ್ಲಿ ಉಳಿದ ಸಕ್ಕರೆ ಆಹಾರದ ಕಣಗಳ ವಿಘಟನೆಯಿಂದ ಬಾಯಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಆಮ್ಲವನ್ನು ಉತ್ಪತ್ತಿ ಮಾಡ್ತಾವೆ. ಇದರಿಂದ ಏನಾಗ್ತದೆ, ಹಲ್ಲು ಸವೆತಕ್ಕೆ ಒಳಪಡ್ತದೆ. ಇದನ್ನು ತಡೆಗಟ್ಟತಕ್ಕಂಥ ಅತ್ಯುತ್ತಮ ವಿಧಾನ ಏನಂದರೆ ಆಹಾರ ಸೇವನೆಯ ನಂತರ ಬಾಯನ್ನು ಸ್ವಚ್ಛಗೊಳಿಸೋದು. ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಪ್ರತ್ಯಾಮ್ಲವಾಗಿರ್ತಕ್ಕಂಥ ಟೂತ್ಪೇಸ್ಟನ್ನು ಬಳಕೆ ಮಾಡ್ತದೆ. ಇದರಿಂದ ಹೆಚ್ಚು ಆಮ್ಲ ತಟಸ್ಥಗೊಳ್ಳಬಹುದು. ಇನ್ನು ಜೇನುನೊಣ ಕಡಿದಾಗ ಮೆಥನೋಯಿಕ್ ಆಮ್ಲ ಬಿಡುಗಡೆ ಆಗ್ತದೆ. ಇದು ನೋವು ಮತ್ತು ಉರಿತಕ್ಕೆ ಕಾರಣ ಆಗ್ತದೆ. ಕಡಿದ ಭಾಗಕ್ಕೆ ಅಡಿಗೆ ಸೋಡಾ ಸೌಮ್ಯ ಪ್ರತ್ಯಾಮ್ಲವನ್ನು ಲೇಪಿಸುವುದರಿಂದ ನೋವು ಮತ್ತು ಉರಿತವನ್ನು ಉಪಶಮನಗೊಳಿಸಬಹುದು. ಇನ್ನು ತುರಿಕೆ ಗಿಡದ ಎಲೆಗಳು ಚುಚ್ಚುವ ಕೂದಲುಗಳು ಮೆಥನಾಯಿಕ್ ಆಮ್ಲ ಚುಚ್ಚಿ ಉರಿಯುವ ನೋವಿಗೆ ಕಾರಣ ಆಗ್ತದೆ. ಇದಕ್ಕೆ ಸಾಂಪ್ರದಾಯಿಕ ಪರಿಹಾರ ಏನಂದರೆ ಡಾಕ್ ಸಸ್ಯದ ಎಲೆಗಳಿಂದ ಆ ಭಾಗವನ್ನು ಉಜ್ಜುವುದು. ಇದು ಸಾಮಾನ್ಯವಾಗಿ ತುರಿಕೆ ಗಿಡದ ಬದಿಯಲ್ಲಿ ಬೆಳೆಯುವ ಕಾಡು ಸಸ್ಯ. ಇನ್ನು ನೈಸರ್ಗಿಕವಾಗಿ ದೊರೆತಕ್ಕಂಥ ಕೆಲವು ಆಮ್ಲಗಳಂದಾಗ ವಿನೆಗಾರದಲ್ಲಿ ಇರ್ತಕ್ಕಂಥ ಆಮ್ಲ ಅಸ್ಟಿಕ್ ಆಮ್ಲ, ಕಿತ್ತಳೆ ಹಣ್ಣಿನಲ್ಲಿರುವ ಆಮ್ಲ ಸಿಟ್ರಿಕ್ ಆಮ್ಲ, ಹುಣಸೆ ಹಣ್ಣಿನಲ್ಲಿ ಟಾಟಾರಿಕ್ ಆಮ್ಲ, ಟೊಮೆಟೊದಲ್ಲಿ ಆಕ್ಸಾಲಿಕ್ ಆಮ್ಲ, ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ, ಲಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ, ಇರುವೆ ಕಡಿತದಲ್ಲಿ ಮೆಥನಾಯಿಕ್ ಆಮ್ಲ, ತುರಿಕೆ ಎಲೆ ಕಡಿತದಲ್ಲಿ ಮೆಥನಾಯಿಕ್ ಆಮ್ಲ ಆಗ್ತದೆ. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವು ಲವಣಗಳ ಬಗ್ಗೆ ಬರೋಣ. ಲವಣಗಳ ಪಿ ಎಚ್. ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲ ಲವಣಗಳು ತಟಸ್ಥವಾಗಿದ್ದು ಅವುಗಳ ಪಿ ಎಚ್ ಮೌಲ್ಯ 7. ಹೈಡ್ರೋಕ್ಲೋರಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಉಂಟಾಗ್ತದೆ. ಸೋಡಿಯಂ ಕ್ಲೋರೈಡ್ ಲವಣ ತಟಸ್ಥ ಲವಣ ಆಗ್ತದೆ. ಇನ್ನು ಪ್ರಬಲ ಆಮ್ಲ ದುರ್ಬಲ ಪ್ರತ್ಯಾಮ್ಲಗಳು ಲವಣಗಳು ಪಿ ಎಚ್ 7ಕ್ಕಿಂತ ಕಡಿಮೆ ಪಿ ಎಚ್ ಮೇಲೆ ಹೊಂದಿರೋದ್ರಿಂದ ಅವು ಆಮ್ಲೀಯವಾಗಿರ್ತಾವೆ. ಹೈಡ್ರೋಕ್ಲೋರಿಕ್ ಆಮ್ಲ ಸೋಡಿಯಂ ಅಮೋನಿಯಂ ಹೈಡ್ರಾಕ್ಸೈಡ್ ಜೊತೆಗೆ ವರ್ತಿಸಿದಾಗ ಅಮೋನಿಯಂ ಕ್ಲೋರೈಡ್ ಉಂಟಾಗಿ ನೀರನ್ನು ಕೊಡ್ತದೆ. ಅಮೋನಿಯಂ ಕ್ಲೋರೈಡ್ ಆಮ್ಲೀಯ ಲವಣ ಆಗಿರ್ತದೆ. ಪ್ರಬಲ ಪ್ರತ್ಯಾಮ್ಲ ದುರ್ಬಲ ಆಮ್ಲ ಲವಣ ಪಿ ಎಚ್ ಮೌಲ್ಯ 7ಕ್ಕಿಂತ ಹೆಚ್ಚಿದ್ದು ಪ್ರತ್ಯಾಮ್ಲೀಯ ಸ್ವಭಾವವನ್ನು ತೋರಿಸ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ಅಸ್ಟಿಕ್ ಆಮ್ಲ ಜೊತೆ ವರ್ತಿಸಿದಾಗ ಸೋಡಿಯಂ ಅಸ್ಟೇಟ್ ಲವಣವನ್ನು ಕೊಡ್ತದೆ, ಪ್ರತ್ಯಾಮ್ಲ ಲವಣವನ್ನು ಕೊಡ್ತದೆ ಮತ್ತು ನೀರನ್ನು ಕೊಡ್ತದೆ. ಇನ್ನು ಸಾಮಾನ್ಯವಾಗಿ ಉಪ್ಪಿನಿಂದ ತಯಾರಿಸಿದಂಥ ಕೆಲವು ರಾಸಾಯನಿಕಗಳ ಬಗ್ಗೆ ಚರ್ಚೆ ಮಾಡೋಣ. ಸಾಮಾನ್ಯ ಉಪ್ಪು, ಸೋಡಿಯಂ ಹೈಡ್ರಾಕ್ಸೈಡ್, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಚಲುವೆ ಪುಡಿಯಂತಹ ಅನೇಕ ದಿನಬಳಕೆ ವಸ್ತುಗಳು ಪ್ರಮುಖ ಕಚ್ಚಾ ವಸ್ತುವಾಗಿ ಸಾಮಾನ್ಯ ಉಪ್ಪನ್ನು ಬಳಕೆ ಮಾಡ್ತವೆ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಬಗ್ಗೆ ಬರೋಣ. ಸೋಡಿಯಂ ಹೈಡ್ರಾಕ್ಸೈಡ್ನ ಹೆಂಗೆ ತಯಾರು ಮಾಡ್ತೀವಿ, ರಾಸಾಯನಿಕ ಹೆಸರು ಏನು? ಸೋಡಿಯಂ ಹೈಡ್ರಾಕ್ಸೈಡ್ನ ಸೂತ್ರ NaOH. ಇದನ್ನು ಕಾಸ್ಟಿಕ್ ಸೋಡಾ ಅಂತಲೂ ಕರೆಯಲಾಗ್ತದೆ. ಸೋಡಿಯಂ ಕ್ಲೋರೈಡ್ನ ಅಂದ್ರೆ ಬ್ರೈನ್ ದ್ರಾವಣ ಅಂತ ಕರೀತಾರೆ. ಅದನ್ನು ಜಲೀಯ ದ್ರಾವಣದ ಮೂಲಕ ತೆಗೆದುಕೊಂಡು ಸೋಡಿಯಂ ಕ್ಲೋರೈಡ್ ನೀರು ಹಾಕೊಂಡಾಗ ಜಲೀಯ ದ್ರಾವಣ ಆಗ್ತದೆ. ಅದರ ಮೂಲಕ ವಿದ್ಯುತ್ ಪ್ರವಾಹ ಹಾಯಿಸಿದಾಗ ನೇರ ವಿದ್ಯುತ್ ಪ್ರವಾಹ ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತದೆ. ಇದನ್ನು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಕರೀತಾರೆ. ಯಾಕಂದರೆ
ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಗೆ ಯಾಕೆ ಕರೆಯಲಾಗ್ತದೆ ಅಂದರೆ ಸೋಡಿಯಂ ಕ್ಲೋರೈಡ್ ನೀರು ಹಾಕಿ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಮತ್ತು ಹೈಡ್ರೋಜನ್ ಕೊಡ್ತದೆ. ಕ್ಲೋರಿನ್ ಅನಿಲ ಎನೋಡ್ನಲ್ಲಿ ಸಂಗ್ರಹ ಆಗೋದನ್ನು ನೋಡ್ಬೋದು. ಹೈಡ್ರೋಜನ್ ಇಲ್ಲ ಕ್ಯಾಥೋಡ್ನಲ್ಲಿ ಸಂಗ್ರಹ ಆಗ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಕ್ಯಾಥೋಡ್ ಸಮೀಪದಲ್ಲಿ ಉಂಟಾಗುವ ಪ್ರಕ್ರಿಯೆಯಿಂದ ಉತ್ಪನ್ನ ಆಗ್ತಕ್ಕಂಥ 3 ಉತ್ಪನ್ನಗಳು ಇಲ್ಲಿ ಉಪಯುಕ್ತವಾಗಿರ್ತಕ್ಕಂಥವು. ಒಂದು ಕ್ಲೋರಿನು, ಹೈಡ್ರೋಜನ್ನು, ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್. ಇನ್ನು ಕ್ಲೋರಿನ್ ಉಪಯೋಗಗಳು ನೀರಿನ ಶುದ್ಧೀಕರಣದಲ್ಲಿ, ಈಜುಕೊಳದಲ್ಲಿ, PVC ತಯಾರಿಕೆಯಲ್ಲಿ, ಸೋಂಕುನಾಶಕವಾಗಿ, CFC ಕೀಟನಾಶಕವಾಗಿ ಬಳಕೆ ಮಾಡ್ತಾರೆ. ಇನ್ನು ಹೈಡ್ರೋಜನ್ ಅನಿಲವನ್ನು ಇಂಧನಗಳ ತಯಾರಿಕೆಯಲ್ಲಿ, ಕೃತಕ ಬೆಣ್ಣೆಗಳ ತಯಾರಿಕೆಯಲ್ಲಿ, ರಸಗೊಬ್ಬರಗಳಿಗೆ ಅಮೋನಿಯವಾಗಿ ಬಳಕೆ ಮಾಡ್ತಾರೆ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ನ ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನು ಮತ್ತು ಮಾರ್ಜಕ ತಯಾರಿಕೆ, ಕಾಗದ ತಯಾರಿಕೆ, ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ಇನ್ನು ಚಲುವೆ ಪುಡಿ. ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ವರ್ತನೆಯಿಂದ ಚಲುವೆ ಪುಡಿ ತಯಾರಾಗ್ತದೆ. ಚಲುವೆ ಪುಡಿಯ ಅಣುಸೂತ್ರ CaOH ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಸಮೀಕರಣ CaOH twice plus Cl2 goes to CaOCl2 plus H2. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಜೊತೆ ಸೇರಿದಾಗ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಉಂಟಾಗ್ತದೆ ಪ್ಲಸ್ ನೀರನ್ನು ಉಂಟಾಗ್ತದೆ. ಉಪಯೋಗ: ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಇದನ್ನು ಬಳಕೆ ಮಾಡಲಾಗ್ತದೆ. ಇನ್ನು ಕಾಗದ ಕಾರ್ಖಾನೆಯಲ್ಲಿ ಮರದ ತೆರಳಿಗೆ ಬಿಳುಪನ್ನು ನೀಡಲು, ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪನ್ನು ನೀಡಲು ಬಳಕೆ ಮಾಡ್ತಾರೆ. ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಮತ್ತು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಇದನ್ನು ಬಳಕೆ ಮಾಡಲಾಗ್ತದೆ. ಇನ್ನು ಅಡುಗೆ ಸೋಡಾದ ಬಗ್ಗೆ ತಿಳ್ಕೊರೋಣ. ಅಡುಗೆ ಸೋಡಾದ ಅಂದರೆ ಇದಕ್ಕೆ ಬೇಕಿಂಗ್ ಸೋಡಾ ಅಂತ ಕರೆಯಲಾಗ್ತದೆ. ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3. ಇದರ ಉಪಯೋಗಗಳು: ಬ್ರೆಡ್, ಕೇಕ್ಗಳ ತಯಾರಿಕೆಯಲ್ಲಿ ಬಳಸುವ ಬೇಕಿಂಗ್ ಸೋಡಾ ತಯಾರಿಕೆಯಲ್ಲಿ ಬಳಸಲಾಗ್ತದೆ. ಬೇಕಿಂಗ್ ಸೋಡಾ ಎಂಬುದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಟಾಟಾರಿಕ್ ಆಮ್ಲದ ಮಿಶ್ರಣವಾಗಿರ್ತದೆ. ಜಠರದ ಆಮ್ಲೀಯತೆಯನ್ನು ತಟಸ್ಥಗೊಳಿಸಲು ಆಮ್ಲಶಾಮಕವಾಗಿ ಇದನ್ನು ಬಳಕೆ ಮಾಡಲಾಗ್ತದೆ. ಇದನ್ನು ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಸಹ ಬಳಕೆ ಮಾಡ್ತಾರೆ. ಇನ್ನು ವಾಷಿಂಗ್ ಸೋಡಾ ಅಂದಾಗ ಇದನ್ನು ಸೋಡಿಯಂ ಕಾರ್ಬೋನೇಟನ್ನು ವಾಷಿಂಗ್ ಸೋಡಾ ಅಂತ ಕರೀತಾರೆ. NaCO3 10H2O. ಬೇಕಿಂಗ್ ಸೋಡಾವನ್ನು ಕಾಸುವ ಮೂಲಕ ಪಡೆದ ಸೋಡಿಯಂ ಕಾರ್ಬೋನೇಟನ್ನು ಪುನಃ ಸ್ಫಟಿಕೀಕರಣದ ವಾಷಿಂಗ್ ಸೋಡಾವನ್ನು ತಯಾರು ಮಾಡಲಾಗ್ತದೆ. ಇದರ ಉಪಯೋಗಗಳನ್ನು ನೋಡೋಣ. ಸೋಡಿಯಂ ಕಾರ್ಬೋನೇಟನ್ನು ಗಾಜು, ಸಾಬೂನು, ಕಾಗದ ಕಾರ್ಖಾನೆಗಳಲ್ಲಿ ಉಪಯೋಗಿಸಲಾಗ್ತದೆ. ಇದನ್ನು ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲೂ ಸಹ ಪ್ರಮುಖವಾಗಿ ಬಳಕೆ ಮಾಡ್ತಾರೆ. ಇನ್ನು ಸೋಡಿಯಂ ಕಾರ್ಬೋನೇಟನ್ನು ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿಯೂ ಸಹ ಬಳಕೆ ಮಾಡ್ತಾರೆ. ಇನ್ನು ನೀರಿನ ಶಾಶ್ವತ ಗಡಸುತನ ನಿವಾರಣೆ ಮಾಡಬೇಕಾದ್ರೂ ಇದನ್ನು ಸೋಡಿಯಂ ಕಾರ್ಬೋನೇಟನ್ನು ಬಳಕೆ ಮಾಡಲಾಗ್ತದೆ. ಇನ್ನು ಮತ್ತೊಂದು ಲವಣದ ಬಗ್ಗೆ ತಿಳ್ಕೊಳ್ಳೋಣ. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ CaSO4 ಜಿಪ್ಸಮನ್ನು ಸುಮಾರು 373 ಕೆಲ್ವಿನ್ ತಾಪಮಾನದಲ್ಲಿ ಕಾಯಿಸಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ದೊರೆಯುತ್ತದೆ. ಇದು ಬಿಳಿ ಬಣ್ಣದ ಪುಡಿಯಾಗಿದ್ದು ನೀರಿನೊಂದಿಗೆ ಬೆರೆಸಿದಾಗ ಪುನಃ ಗಟ್ಟಿಯಾದ ಘನ ಜಿಪ್ಸಮ್ ರೂಪದಲ್ಲಿ ಬದಲಾವಣೆ ಆಗ್ತದೆ. CaSO4 H2O plus 1.5 H2O goes to CaSO4 2H2O ಜಿಪ್ಸಮ್ ಆಗಿ ಬದಲಾವಣೆ ಆಗ್ತದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಾಳಿಯಲ್ಲಿನ ತೇವಾಂಶದೊಂದಿಗೆ ಶೀಘ್ರವಾಗಿ ವರ್ತಿಸಿ ಗಟ್ಟಿಯಾಗುವುದರಿಂದ ಇದನ್ನು ತೇವಾಂಶ ನಿರೋಧಕ ಸಂಗ್ರಾಹಕಗಳಲ್ಲಿ ಸಂಗ್ರಹಿಸಿಡುತ್ತಾರೆ. ಇದರ ಉಪಯೋಗಗಳು: ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರವಾಗಿ ಲೇಪನ ಮಾಡಲು ವೈದ್ಯರು ಬಳಸುತ್ತಾರೆ. ಆಟಿಕೆಗಳು ಮತ್ತು ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಪ್ರಮುಖವಾಗಿ ಇದನ್ನು ಉಪಯೋಗಿಸಲಾಗ್ತದೆ. ಕಟ್ಟಡಗಳಲ್ಲಿ ನುಣುಪಾದ ಮೇಲ್ಮೈಯನ್ನು ನಿರ್ಮಿಸಲು ಇದನ್ನು ಉಪಯೋಗಿಸುತ್ತಾರೆ. ಇನ್ನು ಸ್ಫಟಿಕೀಕರಣ ನೀರು ಅಂದರೆ ಏನು? ಲವಣವೊಂದರ ಘಟಕ ಅಣುಸೂತ್ರದಲ್ಲಿರುವ ನೀರಿನ ಅಣುವನ್ನು ಸ್ಫಟಿಕೀಕರಣ ನೀರು ಅಂತ ಕರೀತಾರೆ. ಸ್ಫಟಿಕೀಕರಣ ನೀರು ಹೊಂದಿರತಕ್ಕಂಥ ಲವಣಗಳು ವಾಷಿಂಗ್ ಸೋಡಾ, ಸಜಲ ತಾಮ್ರದ ಸಲ್ಫೇಟ್, ಜಿಪ್ಸಮ್. ವಾಷಿಂಗ್ ಸೋಡಾದ ಅಣುಸೂತ್ರ NaCO3 Na2CO3 10H2O.
ಕಾಪರ್ ಸಲ್ಫೇಟ್ದು CaSO4 5H2O, ಜಿಪ್ಸಮ್ದು CaSO4 2H2O. ನೋಡಲು ಶುಷ್ಕವಾಗಿ ಕಂಡರೂ ಕೆಲವು ಲವಣ್ಯಗಳು ಸ್ಫಟಿಕೀಕರಣ ನೀರನ್ನು ಹೊಂದಿರುವುದು ಕಂಡುಬರ್ತದೆ. ಸಜಲ ತಾಮ್ರದ ಸಲ್ಫೇಟ್ ಹರಳುಗಳು ನೀಲಿ ಬಣ್ಣದಾಗಿದ್ದು ಕಾಯಿಸಿದಾಗ ನೀರನ್ನು ಕಳೆದುಕೊಂಡು ಬಿಳಿ ಬಣ್ಣದ ನಯವಾದ ಪುಡಿ ಆಗ್ತಾವು. ಈ ಪುಡಿಗೆ ನೀರನ್ನು ಸೇರಿಸಿದಾಗ ಪುನಃ ನೀಲಿ ಬಣ್ಣವನ್ನು ಇದು ಪಡೆದುಕೊಳ್ತಕ್ಕಂಥದ್ದು. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ನೋಟ್ಸು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾಗಿ 10ನೇ ತರಗತಿಯ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಮಧ್ಯದ ಪ್ರಶ್ನೋತ್ತರ ವಿಡಿಯೋಗಳು ಮತ್ತು ಜೊತೆಗೆ ಎಲ್ಲ ಘಟಕಗಳ ನೋಟ್ಸು ಸಹ ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ಪರೀಕ್ಷೆಗೆ ಕೇರ್ತಕ್ಕಂಥ ಪ್ರಶ್ನಾವಳಿಗಳಿರ್ಬೋದು, ಕ್ವಶನ್ ಬ್ಯಾಂಕ್ ಇರ್ಬೋದು, ಹೀಗೆ SSLCಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು. ಥ್ಯಾಂಕ್ ಯು.